ಬನ್ನಿ ಫ್ರೆಂಡ್ಸ್, ಇವತ್ತಿನ ಕತೆ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ನ ತುಂಬ ಜನ ನೋಡ್ತಾ ಇದ್ದೀರಾ, ವೀಡಿಯೋಸ್ನ ಇಷ್ಟಪಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾತ್ರ ಮಾಡ್ಕೋತಾ ಇಲ್ಲ. ಪ್ಲೀಸ್ ಫ್ರೆಂಡ್ಸ್, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೇನೂ ಲಾಸ್ ಆಗಲ್ಲ ಫ್ರೆಂಡ್ಸ್, ₹1 ಖರ್ಚಾಗಲ್ಲ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೂ ವೀಡಿಯೋ ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಾಗುತ್ತೆ. ಪ್ಲೀಸ್ ಫ್ರೆಂಡ್ಸ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಏನಾದರೂ ವಿಚಾರ ತಿಳಿಸ್ಬೇಕು ಅನ್ನೋದಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಕತೆ ಹೇಗಿತ್ತು ಅಂತಲೂ ತಿಳಿಸಿ. ಬನ್ನಿ ಫ್ರೆಂಡ್ಸ್, ಕತೆ ಕಡೆ ಹೋಗೋಣ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಅಯ್ಯಯ್ಯೋ, ಈ ಮಾವಿನ ಹಣ್ಣು ನೋಡ್ತಾ ಇದ್ರೆ ಬಾಯಲ್ಲೆಲ್ಲ ನೀರು ಬರ್ತಾ ಇದೆಯೇ. ಆದರೆ ₹500-600 ಕೊಟ್ಟು ಮಾವಿನ ಹಣ್ಣು ತಿನ್ನೋಕ್ಕಾಗುತ್ತೆ? ಇಲ್ಲ. ಯಪ್ಪ, ಆ ಕಡೆ ಈ ಕಡೆ ನೋಡೋದೇ ಇಲ್ಲ ಅಂತಾನೆ ಬರೀ ಪುಟ್ಟಿ ಮೇಲೆ ಕಣ್ಣಿಟ್ಬಿಟ್ಟವನ ತಗಿ. ಆ ಕಡೆಗೆ ಈ ಕಡೆಗೆ ನೋಡಿ ಮಾತಾಡ್ತಾ ಇದ್ದಿದ್ರೆ ತಗಿ ಕಾಣಿಸ್ದಂಗೆ ಒಂದೆರಡು ತಂಗಿ ಈ ಕಡೆಗೆ ಸೆರ್ಗಲ್ ಹಾಕ್ಬಿಡೋಣ ಅಂತಿದ್ದೀನಿ. ಆಯ್ತಾ ಇಲ್ವಲ್ಲ, ನೋಡೋಣ. ಇನ್ನೂ ಒಂದು ಸ್ವಲ್ಪ ಇಲ್ಲೇ ನಿಂತ್ಕೊಂಡು ಅವನೇನಾದರೂ ಆ ಕಡೆಗೆ ಈ ಕಡೆಗೆ ಅಡ್ಗೆನ ಆದ್ರೆ ಅಂತಂದರೆ ಪಟಕ್ಕಂತ ಎತ್ತಿ ಸೆರ್ಗೊಳಿಗೆ ಹಾಕೋಬಿಡ್ತೀನಿ. ಅಲ್ಲ ಅಕ್ಕ, ನೀವು ತಗೋತೀರಾ ಇಲ್ವಾ ಹೇಳಿ, ನಾನು ಇನ್ನೂ ಮಾರ್ಕೊಂಡು ಹೋಗ್ಬೇಕು. ಇಲ್ಲೇ ನಿಂತ್ಕೊಂಡ್ಬಿಟ್ರೆ ಆಗುತ್ತಾ? ಅಯ್ಯೋ, ತಗೋತೀವಿ ಅಂದ್ವಲ್ಲಪ್ಪ, ತಗೊಳ್ದೆ ನಿನ್ನ ಇಲ್ಲಿವರೆಗೂ ಕರೆದು ನಿಲ್ಸಿದ್ದೀವ. ನೋಡು, ಒಂದು ₹150 kg ಹಾಕೊಂಡು ಕೊಡು. ನಾನು, ಇವಳು ಮತ್ತು ಸಾವಿತ್ರಕ್ಕ 3 ಜನನೂ ತಗೋತೀವಿ. ₹150? ಇಲ್ಲಮ್ಮ, ಇಲ್ಲ ಬರಲ್ಲ. ಅಲ್ಲಮ್ಮ, ನಾನು ಅಷ್ಟೊಂದು ದುಡ್ಡು ಕೊಡ್ತು ಅಂದ್ಬಿಟ್ಟು ನಿಮ್ಗೆ ₹150 ಕೊಟ್ಬಿಟ್ರೆ ನಾನು ಮನೆ ಮಠ ಎಲ್ಲ ಮಾರ್ಕೋಬೇಕಾಯ್ತದಮ್ಮ. ಸರಿ ಆಯಿತು, ಬರಲ್ಲ ಬಿಡಿ. ಬರಲ್ಲ ಅಲ್ವಾ ಅಣ್ಣ? ಬರೋದೇ ಇಲ್ಲ, ಬಿಡೋಣ. ಹೋಗೋಣ, ನೀನು ಮಾರ್ಕೊ ಹೋಗೋಣ. ಇವ್ರು ಸುಮ್ಮನೆ ನಿಲ್ಸಿ ಮಾತಾಡ್ತಾರೆ. ಏನು ಮಾವನ ತಿಂದ್ರೆ ನೀನಾ ಜೀವನ ಆಗೋದು? ಬೇರೆ ಏನು ತಿಂದ್ರು ಜೀವನ ಆಗಲ್ವಾ? ಹೋಗೋಣ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾರೆ ನಿಂದು. ಸಾವಿತ್ರಕ್ಕ ನೋಡ ನಿನ್ ಸೊಸೆಯ. ಇಲ್ಲ ಲಕ್ಷ್ಮಿ, ಸುಮ್ಮನಿರೇ ನೀನು. ಅವ್ರು ತಗೊಳ್ಳೋರು ಮಾತಾಡ್ತಾರೆ, ನೀನು ಯಾಕೆ ಮಧ್ಯದಲ್ಲಿ ಬಾಯಿ ಹಾಕ್ತೀಯಾ? ಅಯ್ಯೋ, ಸುಮ್ಮನಿರತ್ತೆ. ₹500-600 ಕೊಟ್ಬಿಟ್ಟು ಮಾವನ ತಗೊಂಡು ತಿನ್ನಕ್ಕಾಗತ್ತಾ? ಏನು ತಿಂದೇ ಇದ್ರು ಆಯ್ತದ, ತಗೊಳ್ಳಿ. ನೋಡಪ್ಪ, ಕೊನೆಯದಾಗಿ ₹200 ಕೊಟ್ಟರೆ ಕೊಡು, ಇಲ್ಲ ಅಂತಂದ್ರೆ ಬೇಡ ಕಣಪ್ಪ. ಎಲ್ಲಿ ಕೇಳ್ತೀರಕ್ಕ? ₹200 ಕೊಟ್ರೆ ಲಾಸ್ ಆಯ್ತದ ಕಣಕ್ಕ. ಲಾಸ್ ಆಯ್ತದಲ್ವೇನಪ್ಪ? ಲಾಸ್ ಆಯ್ತದ ತಾನೆ ನಿಂಗೆ. ತಗೊಂಡೋಗು, ನಮಗೆ ಮಾವನನ್ ಬೇಡ. ತಗೊಂಡೋಗು. ಏನಕ್ಕವ್ರೆ ನೀವು ತಗೊಂಡೋಗು ಅಂತ ಇದ್ದೀರಾ ಅವಾಗಿಂದನೂ? ಅಲ್ಲ, ನಾನು ವ್ಯಾಪಾರ ಮಾಡಕ್ಕೆ ಬಂದಿಲ್ಲ, ನಿಂತಿದ್ದೀನಿ. ಅವ್ರು ಮಾತಾಡ್ತವ್ರೆ, ನೀವು ತಗೊಳ್ಳೋರಲ್ಲ ಏನೂ ಅಲ್ಲ. ಸುಮ್ಮನೆ ನಿಂತ್ಕೊಂಡು ತಗೊಂಡೋಗು ಅಂತಂದರೆ ನೀವು ಸುಮ್ಮನಿರಕ್ಕ. ಅವ್ರು ವ್ಯಾಪಾರ ಮಾತಾಡ್ತವ್ರಲ್ಲ. ಅಕ್ಕ ನೋಡಿ ಅಕ್ಕ, ನಿಮಗೂ ಬೇಡ ನನಗೂ ಬೇಡ, ₹350 kg ಹಾಕ್ಕೊಡ್ತೀನಿ, ತಗೊಳ್ಳಿ ಅಕ್ಕ. ಇದು ಹಾಗೆ ಹಿಂಗೆ ಕಲರು ಗಿಲರು ಏನು ಹಾಕಿ ಹಣ್ಣು ಮಾಡಿರೋದಲ್ಲ ಕಣಕ್ಕ. ಕೆಮಿಕಲ್ ಏನು ಹಾಕಿಲ್ಲ, ಎಲ್ಲ ಮನೆಯಲ್ಲೇ ಅಡೆ ಹಾಕಿ ಹಣ್ಣು ಮಾಡಿರೋದು. ಅಲ್ಲ ಕಣಪ್ಪ, ಈಗ ತಾನೇ ಹೇಳ್ದೆ ದುಡ್ಡು ಕೊಟ್ಟು ತಂದಿದ್ದೀನಿ ಅಂತವ, ಮತ್ತಾಗಲೇ ಅಡೆ ಹಾಕಿ ಹಣ್ಣು ಮಾಡಿರೋದು ಅಂತ ಇದೆಯಲ್ಲಪ್ಪ ನೀನು. ಅಯ್ಯೋ ಅಕ್ಕ, ದುಡ್ಡು ಕೊಟ್ಟು ತಂದಿರೋದೇ ಕಣಕ್ಕ. ನಾವು ಬೆಳೆದಿರೋರ ಹತ್ರ ಇಸ್ಕೊಂಡು ಬಂದಿರೋದು. ಅಂದರೆ ಅವರು ಕಿತ್ತು ಅಡೆ ಹಾಕಿ ಹಣ್ಣು ಮಾಡಿರ್ತಾರಲ್ಲ, ಅಂಥ ಕಡೆ ಫ್ರೆಶ್ ಆಗಿರೋದನ್ನು ಹೋಗಿ ನೋಡಿ ಅವ್ರ ಹತ್ರ ಖುದ್ದು ನಾವೇ ಖರೀದಿ ಮಾಡಿ ತಂದಿರೋದು. ಹೌದಾ? ಸರಿ ಕಣಪ್ಪ, ಅದು ನಮಗೂ ಬೇಡ ನಿಮಗೂ ಬೇಡ. ಒಂದು ₹250 ಹಾಕ್ಕೊಡಪ್ಪ. ಇನ್ನು ಅದ್ರ ಮೇಲೆ ₹1 ಕೊಡೋದಿಲ್ಲ ನೋಡು. ಅಯ್ಯೋ ಗಿರ್ಜಕ್ಕವ್ರೆ, ನೀವೇನು ಅವ್ನು ಹೇಳ್ದಂಗೆ ಕೇಳ್ತಿರಲ್ಲ ಅಂತ. ₹250? ಅಯ್ಯೋ, ₹250 ಮಾವನನ್ಗೆ? ಬೇಡಪ್ಪ ಬೇಡ, ಇಷ್ಟೊಂದು ದುಡ್ಡು ಕೊಡ್ತಂದು ತಿನ್ನೋಕ್ಕಾಗುತ್ತಾ? ಅಕ್ಕವ್ರೆ, ನೀವು ಏನು ಅನ್ಕೊಂಡಿದ್ರ? ಬೇಕಿರೋ ಒಂದು ಪೀಸ್ ಕಟ್ ಮಾಡಿ ಕೊಡ್ತೀನಿ, ರುಚಿ ನೋಡಿ ನಿಮಗೆ ಗೊತ್ತಾಗುತ್ತಾಗ. ಬೇಡಪ್ಪ ಬೇಡ, ನಮ್ಗೇನು ರುಚಿ ಗಿಚ್ಚಿ ನೋಡೋದೇನು ಬೇಡ. ನಮ್ಗೆ ಹಣ್ಣೇ ಬೇಡ. ನೀನು ₹250 ಕೊಟ್ಬಿಟ್ಟು ಹಣ್ಣು ತಗೊಳಕಾಯ್ತದ? ಅಲ್ಲ, ₹250 1 kg ಹಣ್ಣು ಕೊಟ್ಬಿಟ್ರೆ ಮನೆ ಬಾಳಾಟ ಆಯ್ತದೆ ಅಂತ ಅನ್ಕೊಂಡಿದ್ಯಾ? ಬೇಡಪ್ಪ ಬೇಡ. ನನಗಂತೂ ಸುಮ್ಮನೆ ಹಿಂಗೆಲ್ಲ ದಾಳದೂಳಿ ಖರ್ಚು ಮಾಡೋದಕ್ಕೆ ಇಷ್ಟನೇ ಇಲ್ಲ. ಲೇ ಲಕ್ಷ್ಮಿ, ನೀನು ಖರ್ಚು ಮಾಡು ಅಂತ ಹೇಳಿದ್ಯಾರೆ? ಹೋಗೆ, ಮನೇಲಿ ಏನೋ ಕೆಲಸ ಇದ್ರೆ ಮಾಡ್ಕೋ ಹೋಗೆ. ಬತ್ತೀನಿ ಹೋಗೆ ನಾನು. ಇಲ್ಲ ಅತ್ತೆ, ಇಲ್ಲ, ನಾನಂತೂ ಹೋಗಲ್ಲ. ಓಹೋ, ನನ್ನ ಹಿಂಗೆ ಮಾಡಿ ಸಾಕಾಕ್ಬಿಟ್ಟು ನೀವು ಮಾವನನ್ನು ತಗೊಂಡು ತಿನ್ನಾರಲ್ವಾ? ಇಲ್ಲಪ್ಪ ಇಲ್ಲ, ನಮ್ಮ ಮನೆ ದುಡ್ಡು ₹1 ಖರ್ಚಾಗಕ್ಕೆ ನಾನು ಬಿಡಲ್ಲ. ನಾನು ಇಲ್ಲೇ ನಿಂತಿರ್ತೀನಿ ಅಪ್ಪ ಹೋಗೋರ್ಗು. ಏನೇ ಸಾವಿತ್ರಕ್ಕ ಇದು? ಅಲ್ಲ, ನೀನು ತಗೊಳ್ಳಲ್ಲ, ನಾವು ತಗೊಳಕ್ ಬಿಡ್ತಾ ಇಲ್ಲ ನೋಡು. ನೀನು ಸೊಸೆ ಕರ್ಕೊಂಡು ನೀನು ಹೋಗು. ನಾನು ಮಾವನ ಹಣ್ಣಿನ ವ್ಯಾಪಾರ ಮಾಡ್ಕೊಂಡು ನಾವು ತಗೋತೀವಿ, ನೀನು ಹೋಗು. ಅಲ್ಲ, ದಂಡಿಗೆ ಎದ್ರಲಿಲ್ಲ, ದಾಳಿಗೆ ಎದ್ರಲಿಲ್ಲ. ಈ ಸೊಸೆಗೆ ಎದ್ರಕೊಂಡು ನಾನು ಇಲ್ಲಿಂದ ಎದ್ದೋಗ್ಬೇಕಾ? ನಾನು ಎದ್ದೋಗಲ್ಲ, ನಾನು ಇಲ್ಲೇ ಕೂತಿರ್ತೀನಿ. ಅಲ್ಲ ಕಣಕ್ಕ, ನೀವು ವ್ಯಾಪಾರ ಮಾಡ್ತೀರಾ ಇಲ್ವಾ ಹೇಳ್ಬಿಡಿ. ಅಯ್ಯೋ, ನಾನು ಎಷ್ಟೆಷ್ಟೋ ಊರುಗಳು ಸುತ್ಕೊಂಡು ಬಂದಿದ್ದೀನಿ. ನಿಮ್ಮಂಥ ಹೆಣ್ಮಕ್ಳು ನಾನು ಎಲ್ಲೂ ನೋಡಿಲ್ಲಪ್ಪ. ಏನು 1 kg ಮಾವನ ತಗೊಳಕ್ಕೆ ಇಷ್ಟು ಮಾತಾಡ್ತಾ ಇದ್ದೀರಲ್ಲ. ಅಯ್ಯೋ ದೇವ್ರೆ. ಅದಕ್ಕೆ ಕಣಪ್ಪ ಹೇಳಿದ್ದು, ತಗೊಂಡೋಗು. ಇವ್ರು ತಗೊಳ್ಳಲ್ಲ, ಏನಿಲ್ಲ, ಸುಮ್ಮನೆ ಮಾತಾಡ್ಕೊಂಡು ನಿಂತಿರ್ತಾರೆ. ತಗೊಂಡೋಗಪ್ಪ ನೀನು. ಲೇ ಲಕ್ಷ್ಮಿ, ನೀನು ತಗೊಳ್ದೆ ಹೋದ್ರೆ ಅಷ್ಟೇ ಹೋಯ್ತು. ನಾವು ತಗೋತೀವಿ, ಸುಮ್ಮನಿರ ನೀನು. ನೀನು ಯಾಕೆ ತಗೊಳ್ಳೋದು? ನಮ್ಗೆ
ತಗೊಳ್ದಂಗೆ ಮಾಡ್ತಾ ಇದೀಯಾ? ಅಯ್ಯೋ ನೀವು ಹಿಂಗೆ ಅನ್ಬಿಟ್ರೆ ಗಿರ್ಜಕ್ಕ, ಅಲ್ಲ ನಮ್ಮ ಅತ್ತೆನೂ ನಿಮ್ಮ ಪಕ್ಕದಲ್ಲೇ ಕೂತವ್ರೆ ತಾನೆ. ಅಲ್ಲ ನನ್ನ ಕಷ್ಟ ನನಗೆ ಗೊತ್ತು, ಎಲ್ಲಿ ನಮ್ಮ ಅತ್ತೆ ತಗೊಬಿಡ್ತಾರೋ ಅಂತ. ಅದಲ್ಲದೆ ತರಕಾರಿ ಕೊಟ್ಟರೆ 500 ರೂಪಾಯಿ ಬೇರೆ ಇಟ್ಕೊಂಬಂದವ್ರೆ, ಅದೆಲ್ಲ ಹಣ್ಣು ತಗೊಬಿಡ್ತಾರೋ ಅಂತ ನಾನು ಯೋಚನೆ ಮಾಡ್ಕೊಂಡು ಇಲ್ಲಿ ನಿಂತಿದ್ದೀನಿ. ಇವ್ರು ಬೇರೆ ಲೇ ಲಕ್ಷ್ಮಿ, ತಗೊಂಡ್ರೆ ಏನೇ ತಪ್ಪು? ಅಲ್ಲ ಮಾವನ ಹಣ್ಣು ಬರೋದು ವರ್ಷಕ್ಕೆ ಒಂದ್ಸರಿ ಸೀಸನ್ ಬರ್ತದೆ, ಅವಾಗ ತಿನ್ನಿಲ್ಲ ಅಂತಂದ್ರೆ ಇನ್ಯಾವಾಗ ಸಿಗ್ತದೆ ಮಾವನ ಹಣ್ಣು? ನೀನು ಸುಮ್ಮನಿರು. ಏನಪ್ಪ ಈಗ ಕೊಡೋ ರೇಟ್ ಏನಪ್ಪ ನೀನು? 400 500 ಅನ್ಕೊಂಡು ಕೂತ್ಕೋಬೇಡ ನೀನು. ಅವಳು 250 ರೂಪಾಯಿ ಕೇಳ್ತಾವಳೆ. ಶಾಂತಕ್ಕ 200 ರೂಪಾಯಿ ಕಣ್ ಶಾಂತಕ್ಕ, 200 ರೂಪಾಯಿ ಮಾಡ್ಕೊಂಡು ಕೊಡಪ್ಪ, 3 ಜನ ತಗೋತೀವಿ. 200 ರೂಪಾಯ? ಇಲ್ಲ ಕಣಕ, 200 ರೂಪಾಯಿ ಕೊಟ್ಟರೆ ನನಗೆ ಲಾಸ್ ಆಯ್ತು ಕಣಕ. ಬೇಕಾದರೆ ಒಂದು 300 ರೂಪಾಯಿ ಕೊಡಿ. 300 ರೂಪಾಯಿವೇ ಕಮ್ಮಿನೇ ಕಣಕ. 300 ರೂಪಾಯಿ ಕೊಟ್ಟರು ನನಗೆ ಲಾಸ್ ಆಯ್ತದೆ. ಬಿಸಿಲಲ್ಲಿ ಇಷ್ಟೆಲ್ಲ ಅಲ್ಕೊಂಡು ಒತ್ತಿ ಓಡಾಡಿ ಮಾರ್ಕೊಂಬಂದ್ರು 300 ರೂಪಾಯಿ ಕೆಜಿ ಕೊಟ್ಟರು ಲಾಸ್ ಆಯ್ತು ಕಣಕ. ನಿಮಗೆ ಅಂತೇಳಿ ಲಾಸ್ ಆದ್ರೂ ಪರವಾಗಿಲ್ಲ ಅಂತ 300 ರೂಪಾಯಿ ಕೆಜಿ ಹಾಕೊಡ್ತಿದ್ದೀನಿ ತಗೊಳ್ರಕ್ಕ. 1 ರೂಪಾಯಿ ಉಳಿಯೋದಿಲ್ಲ ಕಣಕ, ಲಾಸೇ ನನಗೂ. ಅಯ್ಯೋ ಬೇಡಪ್ಪ, ಬೇಡ 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 ಬೇಡ, ನೀನು ಲಾಸ್ ಮಾಡ್ಕೊಂಡು ನಮ್ಗೆ ಕೊಡೋದೇ ಬೇಡ. 300 ರೂಪಾಯಿಗೂ ಕೊಡಬೇಡ ನೀನು, ತಗೊಂಡೋಗೋಣ, ಬುಟ್ಟಿ ಎತ್ಕೊಂಡು ಹೋಗೋಣ. ಏನ್ರಿ ಹಾಕವ್ರೆ ಇವರು ಅವಾಗಿಂದನೂ ಏನು ಮರ್ಯಾದೆ ಇಲ್ದಂಗೆ ಬುಟ್ಟಿ ಎತ್ಕೊಂಡು ಹೋಗು ಅಂತಾರೆ, ವ್ಯಾಪಾರ ಮಾಡೋಕ್ಕೂ ಬಿಡ್ದಂಗೆ. ಅಲ್ಲ ನಾನೇ ಏನು ಬಂದನಾ? ನೀವು ಕರೆದಿದ್ದಕ್ಕೆ ತಾನೇ ಬಂದಿದ್ದು ವ್ಯಾಪಾರ ಮಾಡೋಣ, ಒಂದು 4 ಕಾಸು ಆಗುತ್ತೆ ಅಂತವ. ಇವ್ರು ನೋಡಿದ್ರೆ ಅವಾಗಿಂದ ಮರ್ಯಾದೆ ತೆಗಿತಾವ್ ನಂದು. ನಿಂದೊಳೆ ಸರಿ ಹೋಯ್ತಲ್ಲ. ಅಲ್ಲ ನಮ್ಮೂರಿಗೆ ಹಣ್ಣು ಮಾರಕ್ಕೆ ಬಂದಿರೋದು ನೀನು, ನಾವು ನಿಮ್ಮೂರಿಗೆ ಬಂದಿಲ್ಲ. ನಮ್ಮೂರಿಗೆ ಬಂದು ನಮಗೆ ಆವಾಜ್ ಆಗ್ತಾ ಇದೆಯಾ? ನೀನು ಹಣ್ಣು ಬೇಡ ಎಂಥದ್ದು ಬೇಡ, ತಗೊಂಡೋಗಪ್ಪ ನೀನು. ಅಲ್ಲ ಕಣಕ, ನಾನೇನಕ್ಕ ಮಾಡಿದ್ದೀನಿ? ಅಲ್ಲ ಹಣ್ಣು ತಂದಿದ್ದೀನಿ, ವ್ಯಾಪಾರ ಮಾಡ್ತಿದ್ದೀನಿ, ಊರ ಮೇಲೆ ಹೊತ್ಕೊಂಡು ಓಡಾಡ್ತಾ ಇದ್ದೀನಿ. ಅಯ್ಯೋ ನಿಮ್ದೊಳ್ಳೆ ಭಾರಿ ಸರಿ ಹೋಯ್ತು ಬಿಡಿ. ನಾನೇನು ಕಳ್ತನ ಮಾಡಕ್ಕೆ ಬಂದಿದ್ದೀನಾ, ದರೋಡೆ ಮಾಡಕ್ಕೆ ಬಂದಿದ್ದೀನಾ? ವ್ಯಾಪಾರ ಮಾಡಕ್ಕೆ ಬಂದಿದ್ದೀನಿ ಕಣಕ. ಅದು ಯಾಕಂಗೆ ಬಾಯಿಗೆ ಬಂದಂಗೆ ಮಾತಾಡ್ತೀಯಾ? ಸುಮ್ಮನಿರೇ ಲಕ್ಷ್ಮಿ. ನೋಡಪ್ಪ, ನೀನೇನು ಬೇಜಾರು ಮಾಡ್ಕೋಬೇಡ. ಅವಳು ನನ್ನ ಸೊಸೆನೇನೆ, ಬೇರೆ ಯಾರೂ ಅಲ್ಲ, ನನ್ನ ಸೊಸೆನೇನೆ. ಅವಳು ಜಿಪ್ನಿ ಅಂದರೆ ಜಿಪ್ನಿ, ಒಳ್ಳೆ ನೊಣಿನ ತಿಕ್ತಲ್ಲಿ ಚರ್ಬಿ ತೆಗಿತಾರಲ್ಲ ಹಾಗೆ ಅವಳ ಹತ್ರ ಮಾತಾಡೋಕೆ ಹೋದರೆ ತಲೆ ಕೆಟ್ಟು ಹೋಗುತ್ತೆ ನೋಡು. ಅವಳ ಬಗ್ಗೆ ತಲೆ ಕೆಡ್ಸ್ಕೊಬೇಡ ನೀನು. 300 ರೂಪಾಯಿ ಕೆಜಿ ಮಾಡ್ಕೊಂಡು ಕೊಡ್ತೀನಿ ಅಂತೆಲ್ಲ ಕೊಡು. ಓ ಅತ್ತೆ, ಏನತ್ತೆ ನೀನು 300 ರೂಪಾಯಿ ಕೆಜಿಯಾ? ಅಪ್ಪ ಬರಪ್ಪ ಇಲ್ಲಿ, ನಿನಗೆ ಬುಟ್ಟಿ ಒರೆಸಿ ಕಳಿಸ್ತೀನಿ, ತಗೊಂಡು ಹೋಗ್ಬಿಡಪ್ಪ ನೀನು. ಇನ್ನು ಊರ ಕಡೆಗೆ ತಲೆ ಹಾಕ್ಬೇಡ ನೀನು. ತಗೊಂಡೋಗಿ. ಮಾವಿನ ರೇಟು ತುಂಬ ಜಾಸ್ತಿ ಆಗ್ಬಿಟ್ಟೈತೆ. ಮಾವಿನ ರೇಟ್ ಇಳಿತದಲ್ಲ, ಅವಾಗಲೇ ತಗೋತೀವಿ ನಾವು ಮಾವಿನ ಹಣ್ಣ. ಇವಾಗ ತಗೊಂಡೋಗು. ಇಲ್ಲ ಸುಮ್ಮನಿರೇ ಲಕ್ಷ್ಮಿ, ನೀನು ತಗೊಳ್ದೆ ಹೋದರೆ ಅಷ್ಟೇ ಹೋಯ್ತು, ನೀನು ತಿಂದೆ ಹೋದರೆ ಅಷ್ಟೇ ಹೋಯ್ತು. ನಿನ್ನ ಬೆಲೆ ಕಮ್ಮಿ ಆದಾಗಲೇ ತಿನ್ನುವಂತೆ. ಬೇಕಿದೆ ಫ್ರೀಯಾಗಿ ಕೊಡ್ತಾರಲ್ಲ ಮಾವನಣ್ಣ, ಅಂಥವ್ರ ಹತ್ರ ಇಸ್ಕೊಂಡು ತಿನ್ನುವಂತೆ. ನಾವು ದುಡ್ಡು ಕೊಟ್ಟು ತಗೊಂಡು ತಿಂತೀವಿ ನೋಡು. ಇನ್ನು ತುಟಿಕ್ ಅಂತ ಒಂದು ಮಾತಾಡ್ಕೊಡ್ದು. ಇಲ್ಲಿಂದ ಹೋಯ್ತಾ ಇರ್ಬೇಕು ಮನೆ ಕಡೆಗೆ, ತಿರುಗಿ ನೋಡ್ಕೊಡ್ದು ಹೋಗು. ನಾನು ಅಷ್ಟೆಲ್ಲ ಜಿಪ್ನತನ ಮಾಡಿ ದುಡ್ಡು ಉಳ್ಸಕ್ಕೆ ಓಡಾಡ್ತಾ ಇದ್ರೆ ನಮ್ಮತ್ತೆ ನನ್ನ ದುಡ್ಡೆಲ್ಲನೂ ಹಾಳು ಮಾಡಕ್ಕೆ ನಿಂತವ್ರಲ್ಲಪ್ಪ ದೇವ್ರೇ. ನಾನು ಹೋಗಲ್ಲ. ನಾನು ಇಲ್ಲೇ ಬಿದ್ದು ಒದ್ದಾಡೋಯ್ತೀನಿ. ನೀವೇನಾದ್ರು ತಗೊಂಡ್ರೆ ನಾನು ಇಲ್ಲೇ ಬಿದ್ದು ಒದ್ದಾಡ್ತೀನಿ ಅತ್ತೆ. ನಿಮ್ಮ ಮಾನ ಮರ್ಯಾದಿನೇ ಹೋಗೋದು ನೋಡಿ. ಸಾವಿತ್ರಕ್ಕ, ನೀನು ಹಣ್ಣೇ ತಗೋಬೇಡ, ನೀನು ತಗೊಳ್ಳೇಬೇಡ. ನಾವೇ ಬೇಕಿದ್ರೆ ನಾನೊಂದು ಗಿರ್ಜಿ ಒಂದು ಹಣ್ಣು ಕೊಟ್ಬಿಡ್ತೀವಿ, ತಿನ್ಕೊಳ್ವಂತೆ. ನಿಂದ ಅಮ್ಮಯ್ಯ ಅಂತೀನಿ, ವ್ಯಾಪಾರ ಮಾಡೋದಿಕ್ ಬಿಡು. ನಾವು ಇಷ್ಟೊತ್ತವರೆಗೂ ಮಾವನಣ್ಣು ತಿಂದಿಲ್ಲ ಅಂತ ಹೇಳಿ ಕೊರಗ್ತಾ ಕೂತಿದ್ದೋ. ಹೆಂಗೋ ದೇವ್ರ ದಯದಿಂದ ನೆಂದವ್ರ ಮಂದಲ್ಲಿ ಅಂತ ಮಾವನಣ್ಣು ಮಾರನೇ ಮನೆ ಹತ್ರಕ್ಕೆ ಬಂದವನೇ ನೋಡಕ್ಕ. ನಮಗಂತೂ ಪೇಟೆಗೆ ಹೋಗಿ ತರೋಕ್ಕಾಗಲ್ಲ, ಇಲ್ಲಂತೂ ಯಾರು ಕೊಡಲ್ಲ, ನಾವೇ ತಗೊಂಡು ತಿನ್ನಬೇಕು. ನಮಗೀಗ ಮಾವನಣ್ಣು ತಗೊಳಕ್ಕೆ ಬಿಟ್ಬಿಡಿ. ನೀವು ಅತ್ತೆ ಸೊಸೆ ಏನಾದರೂ ಮಾಡ್ಕೊಳ್ಳಿ, ನಿನ್ನ ಸೊಸೆ ಬಿದ್ದು ಒದ್ದಾಡೋದು ಬೇಡ, ನಿನ್ನ ಹಣ್ಣು ತಗೊಳ್ಳೋದು ಬೇಡ. ನಿನಗೆ ತಿನ್ಬೇಕು ಅನ್ನಿಸ್ತಾ ನಾವೇ ಒಂದು ಹಣ್ಣು ಕೊಡ್ತೀವಿ ಅಂದ್ವಲ್ಲ, ಸುಮ್ಮನೆ ಇದ್ಬಿಡಕ್ಕ. ನಾವು ವ್ಯಾಪಾರ ಮಾಡ್ತೀವಿ, ಸುಮ್ಮನೆ ಇದ್ಬಿಡು. ಹಾಂ ನೋಡಿರಿ ಅಕ್ಕ, ಅವ್ರು ಎಷ್ಟು ಕರೆಕ್ಟಾಗಿ ಹೇಳ್ತಾರೆ. ಅಕ್ಕ ಪುಷ್ಪಕ್ಕ, ನನಗೊಂದು ಹಣ್ಣು ಕೊಟ್ಬಿಡಕ್ಕ. ಹಂಗೆ ನಾನು ಮಾವನಣ್ಣು ತಿಂದೇ ಇಲ್ಲ. ನಿಮ್ಮ ಹೆಸ್ರು ಹೇಳ್ಕೊಂಡು ಒಂದು ಮಾವನಣ್ಣು ತಿನ್ಕತ್ತೀನಿ. ಉಂಡೋಗೋ ಗುಂಡ ಅಂದರೆ ನನಗೂ ಇರಲಿ ನಮ್ಮ ಅಪ್ಪಂಗೂ ಇರಲಿ ಅಂದಂತೆ ಅವನು ಯಾರೋ. ಹಂಗಾಯ್ತು ಕಣಕ್ಕ ನಿನ್ನ ಸೊಸೆ ಕತೆ. 300 ರೂಪಾಯಿ ಕೊಟ್ಟು 4 ಬತ್ತದೋ ಕಣೆ ಕೆಜಿಗೆ, 5 ಬತ್ತದೋ ಕಣೆ ಮಾವನಣ್ಣು ತಗೊಂಡು ನಿನಗೂ ನಿನ್ನ ಸೊಸೆಗೂ ಕೊಟ್ಟರೆ ನಮಗೇನು ಉಳಿತು ಅಂತ. ಲೇ ಲಕ್ಷ್ಮಿ, ಈಗ ಮನೆಗೆ ಹೋಯ್ತೀಯಾ ಇಲ್ಲ ನಿನ್ನ ಗಂಡಂಗೆ ಫೋನ್ ಮಾಡಿ ಇಲ್ಲಿಗೆ ಕರೆಸ್ಲಾ? ಅವನು ಬಂದರೆ ಏನಿಲ್ಲ, ಆದಿರಂಪ ಬೀದಿರಂಪನೇ ಆಗೋದು. ಸುಮ್ಮನೆ ಮರ್ಯಾದೆ ಕಳ್ಕೊತೀಯ. ಸುಮ್ಮನೆ ಮನೆಗೆ ಹೋಗಿ ನೀನು. ನೋಡಿಯತ್ತೆ, ನೀವೇನಾದರೂ ಮಾವನ ಹಣ್ಣು ತಗೊಂಡ್ರಿ ಅಂತ ಗೊತ್ತಾದರೆ ನಾನು ಮಾತ್ರ ಬೀದಿಲಿಂತ ಗಲಾಟೆ ಮಾಡೋದು. ತಗೊಳ್ಳೋದಿಲ್ಲ ಹೋಗಿ. ತಗೊಳ್ಳೋದಿಲ್ಲ ತಾನೆ? ನಿಜವಾಗ್ಲೂ ತಗೊಳ್ಳೋದಿಲ್ಲ ತಾನೆ? ಇಲ್ಲ ಕಣಂತ ಹೋಗಿ, ನಾನು ತಗೊಳ್ಳಲ್ಲ ಹೋಗಿ. ನೋಡಪ್ಪ, ನಮ್ಮ ಅತ್ತೆ ಏನಾದರೂ ಮಾವನ ಹಣ್ಣು ಕೇಳಿದ್ರೆ ಮಾವನ ಹಣ್ಣು ಒಂದೂ ಕೊಡಬೇಡ ಅವ್ರಿಗೆ. ಅಯ್ಯ ನಿಮ್ದೊಳ್ಳೆ ಸರಿ ಹೋಯ್ತಲ್ಲಕ್ಕ. ಅಲ್ಲ ಒತ್ತು ಮಾರಕ್ಕೆ ಅಂತ ಬಂದಿದ್ದೀನಿ, ಮಾವನಣ್ಣು ಕೊಡಪ್ಪ ಅಂತ ದುಡ್ಡು ಕೊಟ್ಟರೆ ನಾನು ಮಾವನಣ್ಣು ಕೊಡದೆ ಇನ್ನೇನು ಮಾಡೋಕ್ಕಾಗುತ್ತೆ? ಭಾರಿ ಇದ್ದೀರಾ ನೀವು. ನಾನು ಹಂಗಾರ ಹೋಗಲ್ಲ, ನಾನು ಇಲ್ಲೇ ನಿಂತಿರ್ತೀನಿ. ಅಯ್ಯೋ ತಗೊಳ್ಳೋದಿಲ್ಲ ಹೋಗಿ ಮಾರೈತಿ. ಬೇಕಾದ್ರೆ ನಿನ್ನ ಕಾಲ್ಗೆ ಏನಾರು ಬೀಳ ಹೋಗುವಂತವ. ಬೇಡತ್ತೆ ಬೇಡ, ನೀವು ದೊಡ್ಡವರು ನನ್ನ ಕಾಲಿಗೆ ಬೀಳದ. ಬೇಡ ಬೇಡ ಬೇಡ, ನಾನು ಮನೆಗೆ ಹೋಗಿರ್ತೀನಿ. ನಿಮ್ಮ ಮಾತಿನ ಮೇಲೆ ನಂಬಿಕೆ ಇಟ್ಟು ಹೋಯ್ತಾ ಇದ್ದೀನಿ ಅತ್ತೆ. ನೀವು ಮಾತ್ರ ಯಾವುದೇ ಕಾರಣಕ್ಕೂ ಮಾವನಣ್ಣು ತಗೋಬಾರ್ದು. ತಗೊಳ್ಳೋದಿಲ್ಲ ಹೋಗಿ. ಉಷಪ್ಪ, ಮಳೆ ಬಂದು ನಿಂತಂಗೆ ಆಯ್ತು ಕಣಕ್ಕ ನಿನ್ನ ಸೊಸೆ ಮಾತು ಕೇಳಿ.
ಆದರೂ ಅದು ಹೆಂಗೆ ಜೀವನ ಮಾಡ್ತಿದ್ದೀರೋ ಏನೋ ಇಂಥ ಸೊಸೆ ಜೊತೆ. ಅಯ್ಯೋ ಅದ್ರ ಕತೆ ಯಾಕೆ ಹೇಳ್ತೀಯಪ್ಪ, ನನಗಂತೂ ಜೀವನನೇ ಸಾಕು ಅನ್ನಿಸ್ಬಿಟ್ಟವಳೆ. ಸರಿ ಆಯ್ತು ಕೊಡಪ್ಪ, 3 ಜನಕ್ಕೂ ಒಂದೊಂದು ಕೆ ಜಿ ಕೊಡು. ಅಯ್ಯೋ ಶಾಂತಕ್ಕ, ಅಲ್ಲ ನಿನ್ನ ಸೊಸೆ ಈಗ ತಾನೇ ಹೇಳೋಗೋಳೆ, ನೀನು ನೋಡಿದ್ರೆ 1 kg ಹಣ್ಣು ತಗೋತೀನಿ ಅಂತಿದೀಯಾ? ಅವಳು ಹೇಳ್ತಾಳೆ ಅಂದ್ಬಿಟ್ಟು ಅವಳು ಮಾತು ಕೇಳ್ಕೊಂಡು ಕೂತಿರೋಕ್ಕಾಗುತ್ತಾ? ಒಂದು ಕೆಲಸ ಮಾಡು, ನಾನು 1 kg ಹಣ್ಣು ತಗೊಂಡು ನಿಮ್ಮ ಮನೇಲೇ ಇಟ್ಟಿರ್ತೀನಿ, ನೀನು ಅದನ್ನು ನಾಳೆ ಕೊಡು. ನಮ್ಮಣ್ಣ ಅದಕ್ಕೆ ಮತ್ತು ಮಕ್ಕಳು ಎಲ್ಲ ಬರ್ತಿದ್ದಾರೆ, ಅವ್ರಿಗಾರು ಕುಯ್ ಕೊಡ್ತೀನಿ, ತಿಂತಾರೆ. ಅಲ್ಲ ಆಗ ನಿನ್ನ ಸೊಸೆ ಗೊತ್ತಾದರೆ ಮರ್ಯಾದೆ ಕಳೀತಾಳಲ್ಲಕ್ಕ. ಅಯ್ಯೋ ಆಗ ಏನಾದರೂ ಒಂದು ಹೇಳ್ಕೊತೀನಿ ಬಿಡೆ, ಯಾರೋ ಕೊಟ್ಟರು ದುಡ್ಡು ಇಸ್ಕೊಳ್ದೆ ಹಾಗೆ ಕೊಟ್ಟರು ಅಂತ ಏನೋ ಒಂದು ಹೇಳ್ಕೊತೀನಿ. ಈಗ 1 kg ಹಾಕ್ಸು, ಕೊಡಪ್ಪ 3 kg ಕೊಡಪ್ಪ 3 ಜನಕ್ಕೂ. ಸರಿ ಕಣಕ್ಕ, ಆಯಿತು. ತಗೊಳ್ರಕ್ಕ. ಇದೇನಪ್ಪ ಇದು, ಬರೀ 5 ಹಣ್ಣು ಐತೆ, ಇನ್ನೊಂದು ಎಕ್ಸ್ಟ್ರಾ ಕೊಡು. ಅಯ್ಯೋ ಅಕ್ಕ, ಒಂದು ಹಣ್ಣು ಎಕ್ಸ್ಟ್ರಾ ಕೊಟ್ಬಿಟ್ರೆ ಮುಗೀತು ಕತೆ. ಅಲ್ಲ 300 ರೂಪಾಯಿಗೆ 5 ಹಣ್ಣು ಬಂದೈತೆ ಅಂದರೆ 50-60 ರೂಪಾಯಿ ಒಂದು ಹಣ್ಣು ಬೀಳ್ತದೆ. ಅಯ್ಯೋ ನನಗೆ ಲಾಸ್ ಆಯ್ತದ ಕಣಕ್ಕ. ಅಷ್ಟೇ ಬರೋದು, 1 kg 5 ಹಣ್ಣು ಬರೋದದು. ಕೊಡಪ್ಪ ಇನ್ನೊಂದೆರಡು ಎಕ್ಸ್ಟ್ರಾವಾ. ಅಲ್ಲ ಇಷ್ಟೆಲ್ಲ ವ್ಯಾಪಾರ ಮಾಡಿದ್ದೀವಿ, 3 kg ಹಣ್ಣು ತಗೊಂಡಿದ್ದೀವಿ, ನೀನು 1-2 ಹಣ್ಣು ಎಕ್ಸ್ಟ್ರಾ ಕೊಡೋದಕ್ಕೆ ಕಳ್ತೀಯಲ್ಲ. ಅಯ್ಯೋ ಅಕ್ಕ, 1 ಹಣ್ಣು ಅಂತ ಅಂದ್ರೂ 1/4 kg ಬರ್ತದೆ ಕಣಕ್ಕ. ಇಲ್ಲ ಕಣಕ್ಕ, ಲಾಸ್ ಆಯ್ತದ ಕಣಕ್ಕ. ಈಗ ಕೊಟ್ಟಿರೋದೇ ನಾನು ಲಾಸ್ ಮಾಡ್ಕೊಂಡು ಕೂತಿಟ್ಟಿದ್ದೀನಿ, ಇನ್ನೂ ಲಾಸ್ ಮಾಡ್ಕೊತೀಯಾ? ಇಲ್ಲ ಕಣಕ್ಕ, ಅಷ್ಟೇ ಬರೋದು. ಮಾವಿನ ಹಣ್ಣು ರುಚಿ ಮಾವಿನ ಹಣ್ಣು. ಲೇ ಪುಷ್ಪ, ಈ ಹಣ್ಣ ನಿಮ್ಮನೆಲ್ಲೇ ಇಟ್ಕೊಂಡಿರು, ನಾಳೆಗೆ ಬಂದಿಸ್ಕೊಂಡೋಯ್ತೀನಿ. ಅಯ್ಯೋ ಸಾವಿತ್ರಕ್ಕ, ನಿನ್ನ ಸೊಸೆಗೆ ಏನಾದರೂ ವಿಷಯ ಗೊತ್ತಾಯ್ತು ಅಂತಂದರೆ ಹಾದಿರಂಪ ಬೀದಿರಂಪನೇ ಮಾಡ್ತಾಳೆ. ಅದು ಹೆಂಗೆ ತೊಗೊಂಡೋಯ್ತೀಯೋ ಏನು ಕತೆಯೋ. ನಾಳೆ ಬೆಳಿಗ್ಗೆ ಕರೀಲಿ, ಏನಾದ್ರು ಒಂದು ಮಾಡೋಣ, ಇಟ್ಕೊಂಡಿರು ನಿಮ್ಮ ಮನೆಯಲ್ಲೇ. ಸರಿ ಕಣಕ್ಕ, ನಾಳೆ ಇಸ್ಕೊಳ್ಳುವಂತೆ ಬಿಡು. ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ವೀಡಿಯೋಸ್ ಬಂದಿರುತ್ತೆ, ತುಂಬ ಚೆನ್ನಾಗಿರೋ ಕಂಟೆಂಟ್ಗಳನ್ನ ತರಬೇಕು ಅಂತ ನಾನು ಅನ್ಕೊತಾ ಇದ್ದೀನಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿದ್ರೆ ನಾವು ಮುಂದೆ ಒಳ್ಳೆ ಕಂಟೆಂಟ್ಗಳನ್ನ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸರ್ವೇ ಜನ ಸುಖಿನೋ ಭವಂತು. ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ.